Hello friends, welcome back to my YouTube channel. So 2023 ಅಂತೂ ಮುಗ್ಯಾಕ್ ಬಂತು. 2024 ದೊಂದು ರೆಸಲ್ಯೂಷನ್ ಪ್ರಿಪರೇಷನ್ ಜೋರ್ ಇರ್ತೈತೆ ಅನ್ಕೋತೀನಿ. ಸೊ ನಿಮ್ಮ ಒಂದು 2024 ದ ರೆಸಲ್ಯೂಷನ್ ನ ರೆಡಿ ಮಾಡ್ಕೋಕ್ಕಿಂತ ಮೊದಲ ಈ ವಿಡಿಯೋನ ನೋಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಸೊ ಫಸ್ಟ್ 2024 ದ ರೆಸಲ್ಯೂಷನ್ ನ ಸೈಡ್ ಇಡ್ರಿ. ಇದೇ ತರ ಹೋದ ವರ್ಷ 2023 ಬರಾಕ್ ನಿಂತಿತ್ತು. 2022 ಡಿಸೆಂಬರ್ ಮಂತ್ ಎಲ್ಲಾರು ಬಹಳ ಎಕ್ಸೈಟ್ಮೆಂಟ್ ಒಳಗ ವಿತ್ ಫುಲ್ ಮೋಟಿವೇಶನಲ್ ಜೊತೆ ನಿಮ್ಮ ಒಂದು ರೆಸಲ್ಯೂಷನ್ ನ ಬರೆಯತ್ತಿದ್ರು. ಎಷ್ಟೋ ಜನ ಅದಕ್ಕೆ ಸ್ಕೆಚ್ ಪೆನ್ ಇಂದ ಡೆಕೋರೇಷನ್ ಮಾಡಿ ಮಸ್ತ್ ನಮ್ಗೆ ಅದನ್ನ ಬರೆದ ವಾಲಿಗೆ ಅಂಟಿಸಿದವ್ರು ಉಂಟು ಅಂಡ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡವ್ರು ಉಂಟು. ಎಸ್ ನಾ ಹಿಂಗ್ ಮಾಡ್ತೇನಿ, ಈ ತರ ಪ್ಲಾನ್ ಐತಿ, ಈ ತರ ರೆಸಲ್ಯೂಷನ್ ಐತಿ ಅಂತ ಹೇಳಿ ಫುಲ್ ಎಕ್ಸೈಟ್ಮೆಂಟ್ ಇಂದ ನಾನು ನೆಕ್ಸ್ಟ್ ಇಯರ್ ಅದ್ ಮಾಡ್ತೇನಿ, ಇದ್ ಮಾಡ್ತೇನಿ, ಆ ಸಾಧನೆ ಮಾಡ್ತೇನಿ, ಇದು ಕಂಪ್ಲೀಟ್ ಮಾಡ್ತೇನಿ ಅಂತ ಹೇಳಿ ಬಹಳಷ್ಟು ಗೋಲ್ಗಳನ್ನ ನೀವು ಬರೆದಿದ್ದು ಉಂಟು. ಸೊ ಹಾಗಾದ್ರೆ ಏನಾಯ್ತು 2023 ಒಳಗೆ ನೀವು ಎಲ್ಲಾನು ಅಚೀವ್ ಮಾಡಿರಿ. ಎಲ್ಲ ಏನೇನ್ ಪಾಯಿಂಟ್ ನ ನೀವು ಬರ್ದಿದ್ರಿ ಎಲ್ಲ ನೀವು ರೀಚ್ ಆದ್ರಿ, ಎಲ್ಲ ನೀವು ಅಚೀವ್ ಮಾಡಿದ್ರಿ. ಅಚೀವ್ ಮಾಡ್ಲಿಲ್ಲ ಅಂತಂದ್ರೆ ಯಾಕೆ ಮಾಡ್ಲಿಲ್ಲ, ಆ ಫೇಲ್ಯೂರ್ಗೆ ಕಾರಣ ಏನ, ಅದನ್ನ ನೀವು ಮೊದ್ಲು ಥಿಂಕ್ ಮಾಡ್ಬೇಕಾಗೈತಿ ಕುಂತಕಸ್. ಯಾಕಂತಂದ್ರ ನೀವು ವೇಸ್ಟ್ ಮಾಡಿದ್ದ 1-2 ದಿನ ಅಲ್ಲ, 365 ದಿನ, 52 ವಾರ, 12 ತಿಂಗಳು, ಟೋಟಲಿ 1 ವರ್ಷ ಹಾಳು ಮಾಡಿರಿ. ಸೊ 1 ವರ್ಷ ವಾಪಸ್ ಬರ್ತದ? ಇಟ್ ವಿಲ್ ನೆವರ್ ಕಮ್ ಅಗೇನ್. ಎಂದೂ ವಾಪಸ್ ಬರಕ್ ಸಾಧ್ಯ ಇಲ್ಲ ಅದು ಕಳೆದು ಹೋದ ದಿನ. ಸೊ ಮುಂದಿನ ವರ್ಷನೂ ಅದೇ ತರ ಆತಂದ್ರ ಆ ರೆಸಲ್ಯೂಷನ್ಗೆ, ಆ ಲೈಫಿಗೆನ ಏನ್ ವ್ಯಾಲ್ಯೂ ಅದ? ವಿದ್ಯಾರ್ಥಿ ಜೀವನದೊಳಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅನ ಈ ಸಮಯ. ಆ ಸಮಯನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ, ಬೇಕಾದಾಗನ ಒಂದ್ ಜಾಬ್ ನ ನೀವು ತಗೊಳಕ್ ಆಗ್ಲಿಲ್ಲ ಅಂತಂದ್ರ ಅದ್ ಏನ್ ಉಪಯೋಗ ಐತಿ? ಸೊ ಹಿಂಗಾಗಿ ಮೊದಲ ನಿಮ್ಮ ಒಂದ್ ರೆಸಲ್ಯೂಷನ್ ರೆಡಿ ಮಾಡ್ಕೋಕ್ಕಿಂತ ಮೊದ್ಲ ಹೋದ ವರ್ಷದ ರೆಸಲ್ಯೂಷನ್ ಒಳಗ್ ನಿಮ್ಮ ಗೋಲ್ಸ್ ಏನೇನಿದ್ದು, ಯಾಕೆ ನೀವು ಅಚೀವ್ ಮಾಡ್ಲಿಲ್ಲ, ಏನ್ ತಪ್ಪು ಮಾಡ್ರಿ, ಈ ಸಲನ ಏನ್ ಸುಧಾರಿಸಬೇಕು, ಯಾವ ತರ ಮಾಡಿರ ನನ್ನ ನೆಕ್ಸ್ಟ್ ಇಯರ್ ಸಕ್ಸಸ್ಫುಲ್ ಇರ್ತೈತಿ ಅನ್ನೋದನ್ನ ಕುಂತು ಥಿಂಕ್ ಮಾಡಿ ಆಮೇಲೆ ನಿಮ್ಮ ಒಂದು ರೆಸಲ್ಯೂಷನ್ ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ರಿ. ಅಂಡ್ ನಿಮ್ಮ ಒಂದು ರೆಸಲ್ಯೂಷನ್ ರೆಡಿ ಮಾಡ್ಕೋವಾಗ ನನ್ನ ಒಂದಷ್ಟು ಟಿಪ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂಡೇನಿ. ಡೆಫಿನೆಟ್ಲಿ ಇವು ನಿಮಗೆ ಯೂಸ್ಫುಲ್ ಆಗೇ ಆಗ್ತಾವು. ಅಂಡ್ ಹಂಗಂತ ಹೇಳ ನಿಮಗೆ ಸ್ಟಡಿ ರಿಲೇಟೆಡ್ ಏನು ಟಿಪ್ಸ್ ಆಗಿರ್ಲಿ, ಪಾಯಿಂಟ್ಸ್ ಆಗಿರ್ಲಿ ಏನು ಹೇಳತ್ತಿಲ್ಲ. ಬಿಕಾಸ್ ಅದನ್ನ ನೀವು ಮಾಡೇ ಮಾಡ್ಕೋತೀರಿ. ಯಾಕಂದ್ರೆ ನಿಮ್ಮ ಗುರಿ, ನಿಮ್ಮ ಕನಸ, ನಿಮ್ಮ ಎಕ್ಸಾಮ್, ನಿಮ್ಮ ಲೈಫ್ ಅಂದ್ಮೇಲೆ ಡೆಫಿನೆಟ್ಲಿ ಒಂದ್ ಟೈಮ್ ಟೇಬಲ್ ಸೆಟ್ ಮಾಡ್ಕೋತೀರಿ. ಯಾವ ಬುಕ್ ಓದ್ಬೇಕು ಎವ್ರಿಥಿಂಗ್ ನೀವು ಸೆಟ್ ಮಾಡ್ಕೋತೀರಿ ನಿಮ್ಮ ಟೈಮ್ ಟೇಬಲ್ ನ. ಬಟ್ ನಿಮ್ಮ ಆ ಒಂದ್ ರೆಸಲ್ಯೂಷನ್ ಜೊತೆ ನನ್ನ ಒಂದಷ್ಟು ಟಿಪ್ಸ್ ನೀವು ಆಡ್ ಮಾಡ್ಕೊಂಡ್ರಿ ಅಂದ್ರ ನಿಮ್ಮ ಒಂದು ಲೈಫ್ ಇನ್ನೂ ಖುಷಿ ಇರ್ತದ. ಫಸ್ಟ್ ಪಾಯಿಂಟ್ ಏನಂದ್ರ ದುಡ್ಡು ಸೇವಿಂಗ್ ನ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಅದ್ ಎಷ್ಟರ ಆಗ್ಲಿ, ತಿಂಗಳಿಗೆ 100 ರೂಪಾಯಿ ಆಗ್ಲಿ, 200 ರೂಪಾಯಿ ಆಗ್ಲಿ, ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ಕೆಲಸ ಮಾಡೋರಾಗಿರ್ಲಿ, ನಿಮ್ದೊಂದ್ ಏನೋ ನಿಮಗ್ ಪಾಕೆಟ್ ಮನಿನ ಕೊಟ್ಟಿರ್ತಾರೋ ಅಥವಾ ನಿಮ್ ಕೆಲಸದೊಳಗೆ ಪಾರ್ಟ್ ಟೈಮ್ ಜಾಬ್ ಅದು ಬಹಳ ಜನ ಮಾಡ್ತಿರ್ತಾರೋ ಅಥವಾ ಫುಲ್ ಟೈಮ್ ಜಾಬ್, ಅಲ್ಲಿಂದ ಚೂರ್ ದುಡ್ಡನ್ನ ಎತ್ತಿಡೋ ಒಂದು ಸೇವಿಂಗ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೊಳ್ರಿ. ನೀವೆಲ್ಲ ಅನ್ಕೋತಿರ್ಬೋದು ಏನ 100 ರೂಪಾಯಿ ಸೇವ್ ಮಾಡೋದ್ರಿಂದ ಏನಾಗ್ತದ, 2 ಪ್ಲೇಟ್ ಗೋಬಿ ಬರಂಗಿಲ್ಲ ಅಂತ ಹೇಳಿ. ಬಟ್ ಅದ 100 ರೂಪಾಯಿನ ಎವ್ರಿ ಮಂತ್ ಸೇವ್ ಮಾಡಿದಾಗ ವರ್ಷಕ್ಕ ಏನು ದುಡ್ಡು ಸೇವ್ ಆಗ್ತಿದ್ಲ 1200 ರೂಪಾಯಿ. ಅದರಿಂದ ಸಿಂಪಲ್ ಆಗಿರೋ ಒಂದು ಸ್ಯಾರಿನ ನಿಮ್ ಮಮ್ಮಿಗೆ ಗಿಫ್ಟ್ ಕೊಟ್ರು, ಅವ್ರ ಫೇಸ್ ಒಳಗೆ ಏನು ನಿಮಗೊಂದು ಸ್ಮೈಲ್ ಸಿಗ್ತಿದ್ಲ, ದಟ್ ಈಸ್ ಇನ್ಕ್ರೆಡಿಬಲ್. ಆ ಸ್ಮೈಲ್ ಮುಂದ ಏನೂ ಇಲ್ಲ. ಸೊ ಸೇವಿಂಗ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೊಡ್ರಿ. ಇದು ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗ್ತದೆ. ಅಂಡ್ ಈ ಸೇವಿಂಗ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೇನು ಬಹಳಷ್ಟು ಟೈಮ್ ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೇನಿ. ಸೊ ಬರೀ ಎಜುಕೇಶನ್ ತಗೊಳ್ಳೋದು, ಜಾಬ್ ಮಾಡೋದು, ಸಕ್ಸಸ್ ಆಗೋದು, ದುಡ್ಡು ಅರ್ನ್ ಮಾಡೋದು ಒಂದನ ಜೀವನ ಅಲ್ಲ. ಅದ್ರ ಜೊತೆ ಬಹಳಷ್ಟು ಮೌಲ್ಯಗಳನ್ನ ನಾವು ಬೆಳೆಸ್ಕೋಬೇಕಾಗ್ತದ. ಬಹಳಷ್ಟು ಜನ ತಂದೆ ತಾಯಿ ಉಲ್ಟಾ ಮಾತಾಡೋದು, ಸಿಕ್ಕಂಗ ಜೋರಾಗಿ ಮಾತಾಡೋದು, ಬಹಳಷ್ಟು ಜನರ ಮಧ್ಯೆ ಅವ್ರಿಗೆ ಏನೋ ಒಟ್ಟು ಏನಾರ ಒಂದ್ ಹೇಳ್ರ ಅವ್ರಿಗೆ ಉಲ್ಟಾ ಮಾತಾಡೋದು, ಅಂತದ್ ಏನಾರ ಮಾಡತ್ತಿದ್ರಂದ್ರೆ ದಯವಿಟ್ಟು ಅದನ್ನ ಬಿಟ್ಟು ಬಿಡ್ರಿ. ಇವತ್ತು ನಾವ್ ಏನ್ ಅದೇವಿಲ್ಲ ಅದ ಅವ್ರು ಕೊಟ್ಟದ ಒಂದು ಭಿಕ್ಷೆನ. ಸೊ ಯಾರಿಗ್ ಗೊತ್ತು, ಬುದ್ಧಿ ತಿಳಿದಕ್ಕ ಪಶ್ಚಾತ್ತಾಪ ಪಡೋ ಟೈಮ್ ಒಳಗೆ ಅವ್ರು ನಮ್ ಜೊತೆ ಇರ್ತಾರೋ ಇಲ್ಲೋ ಅಂತ ಹೇಳಿ. ಸೊ ದಯವಿಟ್ಟು ತಂದೆ ತಾಯಿಗೆ ಉಲ್ಟಾ ಮಾತಾಡೋದನ್ನ ಬಿಟ್ಟು ಬಿಡ್ರಿ. ಇನ್ನ ಈ ಒಂದ್ ವರ್ಷದ ರೆಸಲ್ಯೂಷನ್ ಒಳಗ ಹೊಸದ್ ಏನಾರ ಒಂದ್ ಮಾಡ್ತೇನಿ, ಹೊಸ ಒಂದ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೋತೇನಿ ಅನ್ನೋದನ್ನ ಸೇರಿಸ್ಕೊಳ್ರಿ. ಏನಾರ ಒಂದ್ ಹ್ಯಾಬಿಟ್ ನ ಕಲೀರಿ. ಅದ್ ಏನಾರ ಆಗಿರ್ಲಿ, ಒಂದು ಪೇಂಟಿಂಗ್ ಅನ್ನ ಆಗಿರ್ಬೋದು, ಅಥವಾ ನೀವು ಎಕ್ಸ್ಟ್ರಾ 1 ಅವರ್ ಒಳಗೆ ಏನೋ ಒಂದು ಹೊಸದ್ ಕಲಿತೇನಿ, ಕುಕಿಂಗ್ ಕಲಿತೇನಿ, ಅಥವಾ ಮನೆಯೊಳಗೆ ನಿಮ್ ಮನೆಯವ್ರಿಗೆ ಏನೋ ಹೆಲ್ಪ್ ಮಾಡ್ತೇನಿ, ಫ್ಯಾಮಿಲಿ ಒಳಗೆ ಕೆಲ್ಸಕ್ಕಾಗಿರ್ಬೋದು, ಏನೋ ಆಗಿರ್ಲಿ ಅದ್ ಒಂದು ಹ್ಯಾಬಿಟ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ರಿ ಈ ವರ್ಷ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್
ಬೆಳಗ್ಗೆ ಎದ್ದ ತಕ್ಷಣ ಅಂಡ್ ರಾತ್ರಿ ಮಲ್ಕೋಕ್ಕಿಂತ ಮೊದಲ ಯಾವುದೇ ಕಾರಣಕ್ಕೂ ಮೊಬೈಲ್ ನ ಟಚ್ ಮಾಡೋದಿಲ್ಲ ಅಂತೇಳಿ ಪ್ರಾಮಿಸ್ ಮಾಡ್ಬಿಡ್ರಿ. ಪೂರ್ತಿ 2024 ಏನ್ ಸ್ಟಾರ್ಟ್ ಆಗ್ತಿದ್ಲ ಅವತ್ತಿಂದ. ಸೊ ಡೆಫಿನೆಟ್ಲಿ ನಿಮಗೊಂದು ಎಂಡಿಂಗ್ ರಿಸಲ್ಟ್ ಅಂತೂ ಸಿಕ್ಕದ. ಬೆಳಿಗ್ಗೆ ಎದ್ದ ತಕ್ಷಣ ಒಟ್ಟ ಫೋನ್ ಮುಟ್ಬೇಡ್ರಿ. ರಾತ್ರಿ ಮಲ್ಕೋಕ್ಕಿಂತ 15 ನಿಮಿಷ ಫೋನ್ ನ ಬಿಟ್ಟು ಬಿಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮೊಬೈಲ್ ಮುಟ್ಲಿಲ್ಲ ಅಂದ್ರೆ ಪೂರ್ತಿ ದಿನದ ನಿಮ್ಮ ಗೋಲ್ ಸೆಟ್ ಆಗ್ತಾವು. ಏನೇನ್ ಮಾಡ್ಬೇಕು ಅನ್ಕೊಂಡಿರ್ತೀರಿ ಅವೆಲ್ಲ ಆಗ್ತಾವು. ಅಂಡ್ ರಾತ್ರಿ ಮಲ್ಕೋಕ್ಕಿಂತ 15 ನಿಮಿಷ ಮೊದಲ ನನ್ನ ಸ್ಕ್ರೀನ್ ನ ಆಫ್ ಮಾಡೋದ್ರಿಂದ ನೆಕ್ಸ್ಟ್ ಡೇ ನಿಮ್ಮ ಪ್ಲಾನ್ಗಳೆಲ್ಲ ಸೆಟ್ ಆಗ್ತಾವು. ಅಂಡ್ ಮಸ್ಟ್ ಅಂಡ್ ಶುಡ್ ಎವ್ರಿ ಡೇ ಎಕ್ಸರ್ಸೈಸ್. ಏನಾರ ಎಕ್ಸರ್ಸೈಸ್ ಮಾಡ್ರಿ. ಜಿಮ್ಮಿಗೆ ಹೋಗ್ರಿ, ಜಾಗಿಂಗ್ ಮಾಡ್ರಿ, ರನ್ನಿಂಗ್ ಮಾಡ್ರಿ, ಸ್ಟ್ರೆಚಿಂಗ್ ಮಾಡ್ರಿ, ಅಥವಾ ವಾರ್ಮ್ ಅಪ್ ಮಾಡ್ರಿ. ಏನಾರ ಒಂದು ಎಕ್ಸರ್ಸೈಸ್ ನ 30 ಮಿನಿಟ್ಸ್ ಅದು ಮಿನಿಮಮ್ ಎಕ್ಸರ್ಸೈಸ್ ನ ಮಾಡ್ರಿ. ಇದರಿಂದ ನಿಮ್ಮ ಫಿಟ್ನೆಸ್ ಅನ್ನು ಮೇಂಟೈನ್ ಆಗ್ತದ ಅಂಡ್ ಬಾಡಿ ರಿಲೇಟೆಡ್ ಏನೋ ಇಶ್ಯೂಸ್ ಇದ್ರು ದೂರ ಆಗ್ತಾವು. ಹೆಲ್ದಿ ಆಗ್ತೀರಿ. ಏನೋ ಜಾಯಿಂಟ್ ಇಶ್ಯೂಸ್ ಕುಂತ್ ಕಂಟಿನ್ಯೂಸ್ ಓದ್ತಿರ್ತೀರಿ, ಆ ಟೈಮ್ ಒಳಗೆ ನೆಕ್ ಪೇನ್ ಆಗಿರ್ಬೋದು, ಶೋಲ್ಡರ್ ಪೇನ್ ಎಲ್ಲ ಬರ್ತಿರ್ತಾವು. ಅದರಿಂದ ನೀವು ದೂರ ಆಗ್ತೀರಿ ಅಂಡ್ ನೀವು ಎಷ್ಟು ಹೆಲ್ದಿ ಇರ್ತೀರಿ ಅಂಡ್ ಅಷ್ಟು ಆಕ್ಟಿವ್ ಇರ್ತೀರಿ. ಎಷ್ಟು ಆಕ್ಟಿವ್ ಇರ್ತಿರಲ್ಲ ಅಷ್ಟು ಹೆಚ್ಚು ಟಿಪ್ ಕಡೆಯಿಂದ ಓದಾಕ ಸಾಧ್ಯ ಆಗ್ತದ. ಇನ್ನ ನಿಮ್ಮ ವೀಕರ್ ಸೆಕ್ಷನ್ ಕಡೆ ಫೋಕಸ್ ಕೊಡ್ರಿ. ನಿಮ್ಮೊಳಗೆ ಏನಾರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಅದ, ಲೀಡರ್ಶಿಪ್ ಕ್ವಾಲಿಟಿ ಕಡಿಮೆ ಅದ, ನಿಮ್ಮ ಬಿಹೇವಿಯರ್ ಒಳಗೆ ನಿಮಗ್ ಪರ್ಸನಲಿ ಏನ್ ಅನಿಸ್ತಿರ್ತೈತಿ, ನಾ ಇದ್ರೊಳಗೆ ಹಿಂದದೇನಿ, ನನಗ ಒಂದು ಗುಂಪಿತ್ತಂದ್ರ ಅದ್ರೊಳಗೆ ಹೋಗಿ ಹೆಚ್ಚು ಮಾತಾಡಕ್ ಆಗಂಗಿಲ್ಲ, ಅಥವಾ ಯಾರೋ ಒಬ್ರ ವ್ಯಕ್ತಿ ಏನೋ ಒಂದಷ್ಟು ಓಕೆ ಈಗ ಇಂಗ್ಲಿಷ್ ಪರ್ಫೆಕ್ಟ್ ಬರೋ ವ್ಯಕ್ತಿ ಇರ್ತಾನು, ಅಥವಾ ಏನೋ ಒಂದು ಟೀಚರ್ಸ್ ಇರ್ತಾರೋ ಅವ್ರ ಜೊತೆ ಹೋಗಿ ನನಗೆ ಕಾನ್ಫಿಡೆಂಟ್ ಆಗಿ ಮಾತಾಡಕ್ ಆಗಂಗಿಲ್ಲ, ನಂಗೆ ಅಂಜಿಕೆ ಬರ್ತೈತಿ. ಸೊ ಏನೋ ಕ್ವಾಲಿಟೀಸ್ ಇದ್ರು ಅದನ್ನ ಚೇಂಜ್ ಮಾಡ್ಕೊಳ್ಲಿಕ್ಕೆ ಅದ್ರ ಕಡೆ ಫೋಕಸ್ ನ ಕೊಡ್ರಿ. ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರೇಯರ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರೇಯರ್ ಪ್ರಾರ್ಥನೆ ಮಾಡೋದ್ರಿಂದ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಧೈರ್ಯ ನಿಮ್ಮೊಳಗ್ ಬರ್ತದ. ಜಸ್ಟ್ 5 ರಿಂದ 10 ನಿಮಿಷ ನೀವೇನಾರ ದೇವ್ರ ಮುಂದೆ ಕುಂತ ಪ್ರೇಯರ್ ಮಾಡಿರಿ, ಪ್ರಾರ್ಥನೆ ಮಾಡಿರಿ ಅಂದ್ರೆ ನಿಮ್ ಒಳಗ್ ಒಂದು ಪಾಸಿಟಿವ್ ಫೀಲ್ ಬರ್ತದ ಅಂಡ್ ಧೈರ್ಯ ಬರ್ತದ. ಎಸ್, ಯಾರು ಇರ್ಲಿ ಬಿಡ್ಲಿ ನನ್ ಜೊತೆ ದೇವ್ರು ನನಗೆ ಹೆಲ್ಪ್ ಮಾಡ್ತಾನು, ಏನೋ ಒಂದ್ ನನಗೆ ದಾರಿ ಓಪನ್ ಆಗೇ ಆಗ್ತದ ಅನ್ನೋ ಒಂದು ಧೈರ್ಯ ಭರವಸೆ ನಿಮ್ಮೊಳಗ್ ಬರ್ತದ ಅಂಡ್ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿ ಇರ್ತದ. ಅದ್ರ ಸಲುವಾಗಾರು ದಿನಕ್ಕೆ 10 ನಿಮಿಷ ನೀವು ಪ್ರೇಯರ್ ನ ಮಾಡ್ರಿ. ಅಂಡ್ ಇಲ್ಲೇ ಎಕ್ಸರ್ಸೈಸ್ ಒಂದು ಬಿಟ್ರ ಉಳ್ಕಿದ್ ಎಲ್ಲೂ ಕಡೆ ನಿಮ್ದು ಒಂದು 30 ನಿಮಿಷಕ್ಕಿಂತ ಹೆಚ್ಚು ಟೈಮ್ ಅಂತೂ ವೇಸ್ಟ್ ಆಗಂಗಿಲ್ಲ. ಈ ಎಲ್ಲ ಒಂದು ಹ್ಯಾಬಿಟ್ಸ್ ನ ನಿಮ್ಮೊಳಗ ಕಲ್ಟಿವೇಟ್ ಮಾಡ್ಕೊಳ್ಳಿಕ್ಕೆ, ನಿಮ್ದು ಯಾವ್ದೇ ರೀತಿ ಸ್ಟಡಿಗ್ ಆಗಿರ್ಬೋದು ಅಂಡ್ ನಿಮ್ಮ ಬೇರೆ ಗೋಲ್ ನ ಅಚೀವ್ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಒಳಗ ಯಾವ್ದೇ ರೀತಿ ವೇಸ್ಟ್ ಆಗಿರ್ಬೋದು ಏನೂ ಆಗಂಗಿಲ್ಲ. ಸೊ ಈ ಒಂದಷ್ಟು ಪಾಯಿಂಟ್ಸ್ ನ ನಿಮ್ಮ ಒಂದು ಈ ವರ್ಷದ ರೆಸಲ್ಯೂಷನ್ ಒಳಗ ಆಡ್ ಮಾಡ್ಕೊಳ್ರಿ. ಸೊ ನಿಮ್ಮ ಹೊಸ ವರ್ಷದೊಳಗ ನಿಮ್ಮ ಪ್ರತಿ ಕನಸನ್ನು ನನಸಾಗ್ಲಿ, ನೀವು ಅನ್ಕೊಂಡಿದ್ ಎಲ್ಲಾನು ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.